ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಸರಿಯಾದ ರೂಪಗಳನ್ನು ಗುರುತಿಸ್ತಕ್ಕಂಥ ಒಂದು ಪದಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ವ್ಯಾಕರಣ ದೋಷ ಇಲ್ಲದೇ ಇರ್ತಕ್ಕಂಥ ಪದವನ್ನು ನಾವು ಗುರುತಿಸಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಎಷ್ಟು 108 ಪ್ರಶ್ನೆ ಇದೆ ಇಲ್ಲಿ. ಸೊ 108 ಪ್ರಶ್ನೆಗೂ ಸಹ ನಾವು ಆನ್ಸರ್ನ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾವು ನೋಡ್ತಾ ಹೋದರೆ ನಿರ್ಬಂಧ ಪದದ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ನಿರ್ಬಂಧ. ಆಪ್ಷನ್ ಬಿ ನಿರ್ಬಂಧ ಆಗಿರುತ್ತೆ. ಸೊ ಇಲ್ಲಿ ಮೇಯ್ನ್ ಆಗಿ ನೋಡ್ತಾ ಹೋದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಮಹಾಪ್ರಾಣ ಅಲ್ಪಪ್ರಾಣ ಕೊಟ್ಟಿರ್ತಾರೋ ಅದರಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಪ್ರೊನೌನ್ಸಿಯೇಷನ್ ನಾವು ಮಾಡಬೇಕಾಗಿರುತ್ತೆ. ಇಲ್ಲಿ ನಿರ್ಬಂಧ ಅಂತಕ್ಕಂಥದ್ರಲ್ಲಿ ದಾ ಅಂತಕ್ಕಂಥದ್ದು ಮಹಾಪ್ರಾಣ ಆಗಿರುತ್ತೆ, ಬಾ ಬಂದು ಅಲ್ಪ ಪ್ರಾಣಾಕ್ಷರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಿರ್ದೋಷ ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ, ನಿರ್ದೋಷ ಪದ ಸರಿಯಾದ ರೂಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಆಗಿರುತ್ತೆ, ನಿರ್ದೋಷ. ಓಕೆ, ಆ್ಯಂಡ್ ನೆಕ್ಸ್ಟ್ ಮೂರನೇ ಕ್ವಶನು ಕಾರ್ಯದರ್ಶಿ ಅಂತ ಕೊಟ್ಟಿದ್ದಾರೆ. ಕಾರ್ಯದರ್ಶಿಯ ಸರಿಯಾದ ರೂಪ ಈಶಾ ಬರ್ತಕ್ಕಂಥದ್ದು ಆಪ್ಷನ್ ಡಿ ಕಾರ್ಯದರ್ಶಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಸಹಾನುಭೂತಿ. ಸಹಾನುಭೂತಿ ಅಂತಕ್ಕಂಥದ್ದು ಹಾ ದೀರ್ಘ ಬರಬೇಕು. ಆ್ಯಂಡ್ ಬಾ ಅಂತಕ್ಕಂಥದ್ದು ಅಲ್ಪ ಪ್ರಾಣ ಮಹಾಪ್ರಾಣ ಅಂತಕ್ಕಂಥದ್ದು ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ ಸಿ ಏನಿದೆಯೋ ಸಹಾನುಭೂತಿ ಮಹಾಪ್ರಾಣಾಕ್ಷರ ಬರಬೇಕಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸಾಂಕೇತಿಕ. ಸಾಂಕೇತಿಕ ಪದ ಸರಿಯಾದ ರೂಪ ಆಪ್ಷನ್ ಡಿ ಆಗಿರುತ್ತೆ, ಸಾಂಕೇತಿಕ. ಕೆಗೆ ದೀರ್ಘ ಬರಬೇಕು, ಸಾಗೆ ದೀರ್ಘ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರತ್ಯುಪಕಾರ. ಪ್ರತ್ಯುಪಕಾರ ಅಂತಕ್ಕಂಥದ್ದು ಅದು ಬಂದು ಆಪ್ಷನ್ ಡಿ ಪ್ರತ್ಯುಪಕಾರ. ಉಪಕಾರ ಹೂ ಏನು ಬರುತ್ತೋ ಉಪಕಾರ. ಸೊ ಅಲ್ಲಿ ಹೂ ಅಂತಕ್ಕಂಥದ್ದು ಅಲ್ಪ ಪ್ರಾಣಾಕ್ಷರ ಆಗಿರುತ್ತೆ. ಸೊ ಹಾಗಾಗಿ ತು ಅಂತಕ್ಕಂಥದ್ದು ಸಹ ಅಲ್ಪ ಪ್ರಾಣಾಕ್ಷರ ರಸ್ವಸ್ವರ ಆಗಿರ್ತಕ್ಕಂಥದ್ದು. ಸೊ ಹೂ ಅಂತಕ್ಕಂಥದ್ದು ರಸ್ವಸ್ವರ ಆಗಿರುತ್ತೆ, ಅಲ್ಲಿ ತು ಅಂತಕ್ಕಂಥದ್ದು ರಸ್ವಸ್ವರ ಬರಬೇಕು. ಪ್ರತ್ಯುಪಕಾರ, ಉಪಕಾರ, ಪ್ರತ್ಯುಪಕಾರ. ಆ್ಯಂಡ್ ನೆಕ್ಸ್ಟ್ ಬಂದು ದುರದೃಷ್ಟ ಅಂತ ಕೊಟ್ಟಿದ್ರೆ ದುರಾದೃಷ್ಟ, ದುರದೃಷ್ಟ ಯಾವುದು ಸರಿಯಾಗಿರ್ತಕ್ಕಂಥ ಒಂದು ರೂಪ ಅಂತ ಹೇಳಿದ್ರೆ ಆಪ್ಷನ್ ಒಂದು ದುರದೃಷ್ಟ, ದುರದೃಷ್ಟ. ಆ್ಯಂಡ್ ನೆಕ್ಸ್ಟ್ ಬಂದು ವ್ಯಾವಹಾರಿಕ. ವ್ಯಾವಹಾರಿಕ ಸರಿಯಾದ ರೂಪ ವ್ಯಾವಹಾರಿಕ, ಆಪ್ಷನ್ ಸಿ ವ್ಯಾವಹಾರಿಕ. ಸೊ ಅದು ವ್ಯಾವಹಾರಿಕ ಅಲ್ಲ, ವ್ಯಾವಹಾರಿಕ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಸೊ ವ್ಯಾವಹಾರಿಕ ಅಂತ ಹೇಳ್ತೀವಿ, ಅದು ಅಲ್ಲ ವ್ಯಾವಹಾರಿಕ ಅಂತಕ್ಕಂಥದ್ದು ಆಗಿರುತ್ತೆ. ಮುಂದಿನ ಪ್ರಶ್ನೆ ಘಟಿಕೋತ್ಸವ. ಘಟಿಕೋತ್ಸವ ಅಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರಬೇಕು, ಘ ಅಂತಕ್ಕಂಥದ್ದು. ನೆಕ್ಸ್ಟ್ ಘಟಿಕೋತ್ಸವ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಘಟಿಕೋತ್ಸವ. ಕೋ ದೀರ್ಘ ಬರಬೇಕು, ಟೀಗೆ ದೀರ್ಘ ಬರೋ ಹಾಗಿಲ್ಲ. ಅಂಡ್ ನೆಕ್ಸ್ಟ್ ಬಂದ 10ನೇ ಕ್ವಶನ್ ಹೀಗಿದೆ, ದುರ್ಯೋಧನ. ದುರ್ಯೋಧನ ಪದದ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಒಂದು ದುರ್ಯೋಧನ. ದಾ ಅಂತಕ್ಕಂಥದ್ದು ಈ ಒಂದು ದಾ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರಬೇಕಾಗುತ್ತೆ, ದುರ್ಯೋಧನ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ, ದೃಷ್ಟಿದೋಷ. ದೃಷ್ಟಿ ದೋಷ ಅಂತಕ್ಕಂಥದ್ದು ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಡಿ ದೃಷ್ಟಿ ದೋಷ, ದೋಷ. ಓಕೆ, ಇಲ್ಲಿ ಧ್ರು ಅಂತಕ್ಕಂಥದ್ದು ಇದು ಬರಬೇಕು, ಈ ಧ್ರು ಬರೋ ಹಾಗಿಲ್ಲ. ಆ್ಯಂಡ್ ಶ ಅಂತಕ್ಕಂಥದ್ದು ಎರಡನೇ ಶ ಬರಬೇಕು, ಈ ಶ ಬರೋ ಹಾಗಿಲ್ಲ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 3 ಅಬ್ಸರ್ವ್ ಮಾಡಬೇಕಾಗುತ್ತೆ ನೀವು. ಧ್ರು ಮತ್ತು ಶಾಗೆ ಟಾವತ್ತು ಯಾವ್ದು ಬರಬೇಕು ಆ್ಯಂಡ್ ಈ ಶಾ ಯಾವ್ದು ಬರಬೇಕು, 3 ಅಬ್ಸರ್ವ್ ನೀವು ಮಾಡಿಕೊಂಡು ಸರಿಯಾದಂಥದ್ದನ್ನ ಆಯ್ಕೆ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 12ನೇ ಕ್ವಶನ್ ಹೀಗಿದೆ, ಉದ್ಘಾಟನೆ. ಉದ್ಘಾಟನೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಉದ್ಘಾಟನೆ ದಾಗೆ ಯಾವ ಒಂದು ಅಕ್ಷರ ಬರಬೇಕು ಒತ್ತಕ್ಷರವಾಗಿ ಅಂತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರು ಆಪ್ಷನ್ ಸಿ ಉದ್ಘಾಟನೆ, ಸಾರಿ ಆಪ್ಷನ್ ಬಿ ಉದ್ಘಾಟನೆ. ದೀರ್ಘ ಬರೋ ಹಾಗಿಲ್ಲ ಅಲ್ವಾ, ಸೊ ಆಪ್ಷನ್ ಬಿ ಆಗಿರುತ್ತೆ ಉದ್ಘಾಟನೆ. ನೇಗೆ ದೀರ್ಘ ಬರೋ ಹಾಗಿಲ್ಲ. ಆ್ಯಂಡ್ ಘ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಒತ್ತಕ್ಷರವಾಗಿ ಬರಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಜ್ಯೋತಿಷ್ಯ. ಜ್ಯೋತಿಷ್ಯ ಶ್ಯ ಅಂತಕ್ಕಂಥದ್ದು ಎಲ್ಲದರಲ್ಲೂ ಇದೆ, ಇದೊಂದು ಬಿಟ್ಟು ಇನ್ನು ಉಳಿದಿರ್ತಕ್ಕಂಥದ್ದು ಜ್ಯೋತಿಷ್ಯ ಅಂತ ಬರೋದಿಲ್ಲ, ಅದು ಬರ್ತಕ್ಕಂಥದ್ದು ಜ್ಯೋತಿಷ್ಯ. ತೀಗೆ ದೀರ್ಘ ಬರೋ ಹಾಗಿಲ್ಲ, ದೀರ್ಘಾಕ್ಷರ ಬರೋ ಹಾಗಿಲ್ಲ, ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅವಧಾರಣ. ಅವಧಾರಣ, ಅವಧಾರಣೆ, ಅವಧರಣೆ, ಅವಧಾರಿಣಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದಂಥ ರೂಪ ಯಾವುದಂದ್ರೆ ಅವಧಾರಣ, ಆಪ್ಷನ್ ಒಂದು ಅವಧಾರಣ, ಅವಧಾರಣ. ಆ್ಯಂಡ್ ನೆಕ್ಸ್ಟು ಅವಿಚ್ಛಿನ್ನ.
ಚಿನ್ನ ಅಂತಕ್ಕಂಥದ್ಗೆ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಸಿ ಅವಿಚ್ಛಿನ್ನ. ಚಾಗೆ ಮಹಾಪ್ರಾಣಾಕ್ಷರ ದೀರ್ಘ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಆಧುನಿಕ. ಆಧುನಿಕ ಅಂತಕ್ಕಂಥದ್ದಕ್ಕೆ ಸರಿಯಾದ ರೂಪ ಆಪ್ಷನ್ 1 ಆಧುನಿಕ ಆಗಿರುತ್ತೆ. ಇದೆ ಸರಿಯಾಗಿರ್ತಕ್ಕಂಥ ಒಂದು ಆಪ್ಷನ್ ಎ. ದುದ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರಬೇಕು, ಆಧುನಿಕ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಮಂತ್ರಣ. ಆಮಂತ್ರಣ ನಾ ಬರಬೇಕು. ಸೊ ಹಾಗಾಗಿ ಇಲ್ಲಿ ಇದು ಬರೋದಿಲ್ಲ, ಆಮಂತ್ರ ಇದು ತಪ್ಪಾಗುತ್ತೆ, ಆಮಂತ್ರಣ ತಪ್ಪಾಗುತ್ತೆ, ಆಪ್ಷನ್ ಸಿ ಆಮಂತ್ರಣ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಯುರ್ವೇದ ಅಂತಕ್ಕಂಥದ್ದು ಏನಿದು, ಇಲ್ಲಿ ಆಯುರ್ವೇದ ಆ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ದೀರ್ಘಸ್ವರ ಬರಬೇಕು. ದೀರ್ಘಸ್ವರ ಆದಮೇಲೆ ಬರ್ತಕ್ಕಂಥದ್ದು ಇಲ್ಲಿ ಈ ಒಂದು ಅಕ್ಷರ ಬರೋದಿಲ್ಲ, ಮೊದಲನೇ ಅಕ್ಷರ ಅಲ್ಪ ಪ್ರಾಣಾಕ್ಷರ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಆಯುರ್ವೇದ. ಫ್ರೆಂಡ್ಸ್, ನೆಕ್ಸ್ಟ್ 19ನೇ ಕ್ವಶನ್ ಈ ರೀತಿ ಇದೆ. ಆದರದ ಸ್ವಾಗತ. ಆದರದ ಸ್ವಾಗತ ಕೊಟ್ಟಿದ್ದಾರೆ. ಆದರದ ಸ್ವಾಗತ ಬಂದು ಆಪ್ಷನ್ 1 ಎ ಆದರದ ಸ್ವಾಗತ. ದಾಗೆ ದೀರ್ಘ ಬರೋ ಹಾಗಿಲ್ಲ. ಮುಂದಿನ ಪ್ರಶ್ನೆ, ಉಪನಿಷತ್. ಉಪನಿಷತ್ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಎ ಉಪನಿಷತ್. ನೀಗೆ ದೀರ್ಘ ಬರೋ ಹಾಗಿಲ್ಲ. ಆ್ಯಂಡ್ ತಾ ಅಂತಕ್ಕಂಥದ್ದು ಅಲ್ಪ ಪ್ರಾಣಾಕ್ಷರ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಕನ್ಯಾದಾನ. ಕನ್ಯಾದಾನ ಬರಲ್ಲ, ಕನ್ಯಾದಾನ ಅಂತಕ್ಕಂಥದ್ದು. ಸೊ ಧಾನ್ಯ ಬರೋದಿಲ್ಲ, ಸೊ ಇವೆರಡು ಬರೋದಿಲ್ಲ. ಕನ್ಯಾದಾನ ಅಲ್ಪ ಪ್ರಾಣನ ಮಹಾಪ್ರಾಣ ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಸಿ ಕನ್ಯಾದಾನ. ಆ್ಯಂಡ್ ನೆಕ್ಸ್ಟು ಕಪಿ ಮುಷ್ಟಿ. ಕಪಿ ಮುಷ್ಟಿ. ಮುಷ್ಟಿಲಿ ಯಾವ ಶಾ ಬರಬೇಕಂತ ಹೇಳಿದ್ರೆ ಆಪ್ಷನ್ 1 ಏನಿದೆಯೋ ಈ ಶಾ ಬರಬೇಕು, ಎರಡನೇ ಶಾ ಕಪಿ ಮುಷ್ಟಿ, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಅವಗಾಹನೆ. ಅವಗಾಹನೆ ಅವಗಾಹನೆ. ಸೊ ಇಲ್ಲಿ ಸರಿಯಾದಂಥ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಎ ಅವಗಾಹನೆ. ಆ್ಯಂಡ್ ನೆಕ್ಸ್ಟ್ 24ನೇದು ಈ ರೀತಿ ಇದೆ. ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿಗೆ ಚಾಗೆ ಚಾ ಒತ್ತಕ್ಷರ ಮಹಾಪ್ರಾಣಾಕ್ಷರ ಬರ್ತಕ್ಕಂಥದ್ದು ಎಲ್ಲ ಸರಿ ಇದೆ, ತೀಗೂ ಸರಿಯಾಗಿದೆ. ಇಲ್ಲಿ ವಿದ್ಯುತ್ ದಾಗೆ ಮಹಾಪ್ರಾಣ ಅಲ್ಪ ಪ್ರಾಣ ಬರಬೇಕಂತ ನೋಡಿದ್ರೆ ನಾವು ದಾ ಅಂತಕ್ಕಂಥದ್ದು ಇದು ಮಹಾಪ್ರಾಣ ಬರೋಂಗಿಲ್ಲ, ಅಲ್ಪ ಪ್ರಾಣ ಬರಬೇಕು. ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಅಲ್ಲ, ಆಪ್ಷನ್ ಡಿ ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ. ಇದು ಸರಿಯಾದ ರೂಪ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಕರ್ಷಣೆ. ಆಕರ್ಷಣೆ ಸರಿಯಾದ ರೂಪ ಆಪ್ಷನ್ ಸಿ ಆಕರ್ಷಣೆ. ಆ್ಯಂಡ್ ನೆಕ್ಸ್ಟ್ ಬಂದು 26ನೇದು ಉಲ್ಲೇಖಾರ್ಹ ಅಂತ ಕೊಟ್ಟಿದ್ದಾರೆ. ಉಲ್ಲೇಖಾರ್ಹ ಬಂದು ಆಪ್ಷನ್ ಬಿ ಎರಡನೇ ಖಾ ಬರಬೇಕು, ಉಲ್ಲೇಖಾರ್ಹ. ಆ್ಯಂಡ್ ನೆಕ್ಸ್ಟ್ ಬಂದು ಗಂಧರ್ವ ಕೊಟ್ಟಿದ್ದಾರೆ. ಇಲ್ಲಿ ಗಂಧರ್ವ ಪದದ ಸರಿಯಾದ ರೂಪ ಆಪ್ಷನ್ 1 ಆಪ್ಷನ್ ಎ ಗಂಧರ್ವದ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರಬೇಕಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಂದರ್ಭ. ಸಂದರ್ಭ ಇದು ಅಷ್ಟೇ ಭಾ ಅಂತಕ್ಕಂಥದ್ದು ಮಹಾಪ್ರಾಣ ಬರಬೇಕು, ದಾ ಅಂತಕ್ಕಂಥದ್ದು ಅಲ್ಪ ಪ್ರಾಣಾಕ್ಷರ ಬರಬೇಕು, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕೃತಜ್ಞ ಅಂತಕ್ಕಂಥದ್ದು ಕೊಟ್ಟಿದ್ರೆ ಕೃತಜ್ಞ ಪದದ ಸರಿಯಾದ ರೂಪ ಯಾವುದು ಅಂತ ನೋಡ್ತಾ ಹೋದ್ರೆ ಆಪ್ಷನ್ ಎ ಕೃತಜ್ಞ. ಆ್ಯಂಡ್ ನೆಕ್ಸ್ಟು ಗುಣ ದೋಷ. ಗುಣ ದೋಷ ಪದದ ಸರಿಯಾದ ರೂಪ ಯಾವುದು? ಆಪ್ಷನ್ ಎ ಗುಣ ದೋಷ, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಗೇಂಡ ಮೃಗ. ಗೇಂಡ ಮೃಗ ಇಲ್ಲಿ ಆಪ್ಷನ್ ಡಿ ಏನು ಕೊಟ್ಟಿದ್ದಾರೋ ಮಹಾಪ್ರಾಣಾಕ್ಷರ ಘ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರಬೇಕು, ಗೇಂಡ ಮೃಗ ಆಗಿರುತ್ತೆ. ನೆಕ್ಸ್ಟ್ ಅತಿವೃಷ್ಟಿ ಅನಾವೃಷ್ಟಿ ಕೇಳಿರಬೇಕು. ಸೊ ಅತಿವೃಷ್ಟಿಯ ಪದದ ಸರಿಯಾದ ರೂಪ ಆಪ್ಷನ್ ಬಿ ಅತಿವೃಷ್ಟಿ. ಓಕೆ, ಇಲ್ಲಿ ಶಾಗೆ ಬರ್ತಕ್ಕಂಥದ್ದು ಟಾವತ್ತೇನಿದೆ ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಶಾಗೆ ಬರ್ತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರೋದಿಲ್ಲ, ಅಲ್ಪ ಪ್ರಾಣಾಕ್ಷರ ಒತ್ತಕ್ಷರವಾಗಿ ಬರ್ತಕ್ಕಂಥದ್ದು. ಅಂಡ್ ನೆಕ್ಸ್ಟ್ ಬಂದು 33ನೇ ಕ್ವಶನ್, ಉದ್ಘೋಷಿಸು. ಉದ್ಘೋಷಿಸು ಇದರ ಸರಿಯಾದ ರೂಪ ಆಪ್ಷನ್ ಸಿ. ದಾಗೆ ಮಹಾಪ್ರಾಣ ಒತ್ತಕ್ಷರ ಬರಬೇಕು. ಅಂಡ್ ನೆಕ್ಸ್ಟು
ಕೀರ್ತಿ ಶೇಷ. ಸೊ ಇದು ಕೀರ್ತಿ ಶೇಷನ, ಕೀರ್ತಿ ಶೇಷನ ಅಥವಾ ಕೀರ್ತಿ ಶೇಷನ ಅಂತಕ್ಕಂಥದ್ದು. ಇಲ್ಲಿ ಕೀರ್ತಿ ಶೇಷ ಏನಂತ ಹೇಳಿದ್ರೆ ಆಪ್ಷನ್ 1 ಏನಿದೆ ಕೀರ್ತಿ ಶೇಷ, ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟು 35ನೇ ಕ್ವಶನು ಆಪ್ಷನ್ ಡಿ ಆಗಿರುತ್ತೆ, ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ. ಆ್ಯಂಡ್ ನೆಕ್ಸ್ಟ್ 36ನೇ ಪ್ರಶ್ನೆಗೆ ಷೋಡಶ, ಆಪ್ಷನ್ ಎ ಷೋಡಶ. ಸೊ ಇದು ಬಂದು ಕುವೆಂಪುರವರದು ಷೋಡಶ. ಮುಂದಿನ ಪ್ರಶ್ನೆ ಶಾಕಾಹಾರ, ಆಪ್ಷನ್ ಎ ಶಾಕಾಹಾರ. ನೆಕ್ಸ್ಟ್ 38ನೇದು ಸೃಜನಾತ್ಮಕ ಅಂತ ಕೊಟ್ಟಿದ್ರೆ ಸೃಜನಾತ್ಮಕದ ಸರಿಯಾದ ರೂಪ ಆಪ್ಷನ್ 1 ಈ ಸ್ಟ್ರೂ ಬರಬೇಕು, ಸೃಜನಾತ್ಮಕ. ನೆಕ್ಸ್ಟ್ ಬಂದು 39ನೇ ಕ್ವಶನ್ ನಿಷ್ಕರ್ಷೆ. ನಿಷ್ಕರ್ಷೆ ಅಂತಕ್ಕಂಥದ್ದು ಯಾವ್ದು ಬರಬೇಕು? ನಿಷ್ಕರ್ಷೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಆಪ್ಷನ್ ಬಿ ಏನು ಕೊಟ್ಟಿದ್ದಾರೋ ಇದು ಸರಿಯಾಗಿರ್ತಕ್ಕಂಥದ್ದು. ಎರಡೂ ಸಹ 2ನೇ ಶಾಲೆ ಬರಬೇಕು, ನಿಷ್ಕರ್ಷೆ. ಆ್ಯಂಡ್ ನೆಕ್ಸ್ಟ್ ಅಭ್ಯರ್ಥಿ. ಸೊ ಅಭ್ಯರ್ಥಿ ಲಾಸ್ಟಲ್ಲಿ ತಿ ಏನಿರ್ತಕ್ಕಂಥದ್ದು ಏನಿದೆಯೋ ಅದು 2ನೇ ತಾ ಬರಬೇಕು. ಆ್ಯಂಡ್ ಬಾನು ಅಷ್ಟೇ ಭಾ ಮತ್ತೆ ತಾ ಎರಡೂ ಮಹಾಪ್ರಾಣಾಕ್ಷರ ಬರಬೇಕಾಗಿರೋದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ನಿರ್ದೇಶಕ ಅಂತಕ್ಕಂಥದ್ದಕ್ಕೆ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಆಗಿರುತ್ತೆ, ನಿರ್ದೇಶಕ. ಮಹಾಪ್ರಾಣಾಕ್ಷರ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಅನಿರ್ಬಂಧ ಅಂತಕ್ಕಂಥದ್ದು. ಅನಿರ್ಬಂಧಕ್ಕೆ ಸರಿಯಾದ ರೂಪ ಅಂತ ಹೇಳಿದ್ರೆ ಆಪ್ಷನ್ 1 ಎ ಅನಿರ್ಬಂಧ. ಆ್ಯಂಡ್ ನೆಕ್ಸ್ಟ್ ಬಂದು ಅಧಿಕಾರಿ. ಅಧಿಕಾರಿಯ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಅಧಿಕಾರಿ. ನೆಕ್ಸ್ಟ್ ಆಮಂತ್ರಣ ಕೊಟ್ಟಿದ್ದಾರೆ. ಆಮಂತ್ರಣ ಪದದ ಸರಿಯಾದ ರೂಪ ಆಪ್ಷನ್ ಸಿ ಆಗಿರುತ್ತೆ, ಆಮಂತ್ರಣ. ಅಂಡ್ ನೆಕ್ಸ್ಟ್ ಕ್ವಶನ್ ಅನುಚ್ಛೇದ. ಅನುಚ್ಛೇದ ಪದದ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಅನುಚ್ಛೇದ. ಸೊ ಅಲ್ಲಿ 2ನೇ ಚ ಒತ್ತಕ್ಷರವಾಗಿ ಬರಬೇಕಾಗಿರುತ್ತೆ. ಅಂಡ್ ಮುಂದಿನ ಪ್ರಶ್ನೆ ಉತ್ಪಾದನೆ. ಉತ್ಪಾದನೆ ಪದದ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಉತ್ಪಾದನೆ. ಅಂಡ್ ನೆಕ್ಸ್ಟ್ ಬಂದು 47 ಉಲ್ಲಂಘನೆ. ಉಲ್ಲಂಘನೆ ಗಾ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರನೇ ಬರಬೇಕು. ಸೊ ಹಾಗಾಗಿ ಇಲ್ಲಿ ಉಲ್ಲಂಘನೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಆಗಿರುತ್ತೆ, ಇದು ಸರಿಯಾದ ರೂಪ. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕ್ರೋಢೀಕರಣ. ಕ್ರೋಢೀಕರಣದ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಅದು ಕ್ರೋಢೀಕರಣ ಅಲ್ಲ, ಕ್ರೋಢೀಕರಣ, ಆಪ್ಷನ್ ಬಿ ಕ್ರೋಢೀಕರಣದ ಸರಿಯಾದ ರೂಪ ಏನಂತೇಳಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲೂ ಸಹ ಆನ್ಸರು ತಪ್ಪಾಗಿದೆ. ಕ್ರೋಢೀಕರಣಗೆ ಕೋಗು ದೀರ್ಘ ಇರಬೇಕು ಅಂಡ್ ಡಿಗೂ ದೀರ್ಘ ಇರಬೇಕು. ಆದರೆ ಇಲ್ಲಿ ಯಾವುದಲ್ಲೂ ಸಹ 2ಕ್ಕೂ ಸಹ ದೀರ್ಘವನ್ನು ಕೊಟ್ಟಿಲ್ಲ. ಸೊ ಹಾಗಾಗಿ ಆನ್ಸರ್ ಇದರಲ್ಲಿ ಯಾವುದೂ ಆಗೋದಿಲ್ಲ. ಕ್ರೋಢೀಕರಣ ಅಂತ ಹೇಳಿದ್ರೆ ಕ್ರೋ ಇದು ಬರುತ್ತೆ, ಆದರೆ ಇದಕ್ಕೆ ಡಿಗೆ ದೀರ್ಘ ಬರಬೇಕು. ಆಪ್ಷನ್ ಏನಲ್ಲಿ ಡಿಗೆ ದೀರ್ಘ ಬರಬೇಕಾಗಿರುತ್ತೆ. ಅಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 49ನೇದು ಅನಾವಶ್ಯಕ ಪದದ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಅನಾವಶ್ಯಕ, ಆಪ್ಷನ್ 1 ಆಗಿರುತ್ತೆ, ಎ ಆಗಿರುತ್ತೆ, ಅನಾವಶ್ಯಕ. ಅಂಡ್ ನೆಕ್ಸ್ಟ್ ಬಂದು ಕಾರ್ಯವಿಧಾನ. ಕಾರ್ಯವಿಧಾನ ಅಂತಕ್ಕಂಥದ್ದು ಸರಿಯಾದ ರೂಪ ಅಂದರೆ ವಿಧಾನದ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಬರಬೇಕು. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇದರಲ್ಲಿ ಯಾವುದು ದೀರ್ಘ ಬಂದರೆ ಇದು ತಪ್ಪಾಗುತ್ತೆ, ಕಾರ್ಯವಿಧಾನ, ಆಪ್ಷನ್ ಸಿ. ಅಂಡ್ ನೆಕ್ಸ್ಟ್ ಬಂದು ಕೂಲಂಕುಷ. ಸರಿಯಾದಂಥ ಒಂದು ರೂಪ ಯಾವುದು ಅಂತ ಹೇಳಿದ್ರೆ ಕೂಲಂಕಷ, ಆಪ್ಷನ್ ಆಪ್ಷನ್ 2 ಗೃಹ ಮಂಡಳಿ. ಅಂಡ್ ನೆಕ್ಸ್ಟ್ ಬಂದು ಜಾಗೃತ ದಳ. ಜಾಗೃತ ದಳ ಅಥವಾ ಜಾಗೃತ ದಳ, ಆಪ್ಷನ್ ಬಿ ಜಾಗೃತ ದಳ ಆಗಿರುತ್ತೆ. ಅಂಡ್ ಮುಂದಿನ ಪ್ರಶ್ನೆ ಜಂಟಿ ನಿರ್ದೇಶನ. ಜಂಟಿ ನಿರ್ದೇಶನ ಪದ ಸರಿಯಾದ ರೂಪ ಜಂಟಿ ನಿರ್ದೇಶಕ, ಆಪ್ಷನ್ ಎ ಆಗಿರುತ್ತೆ, ಜಂಟಿ ನಿರ್ದೇಶಕ. ಅಂಡ್ ನೆಕ್ಸ್ಟ್ ಬಂದು ದೃಢೀಕರಣ. ದೃಢೀಕರಣ ಪದ ಸರಿಯಾದ ರೂಪ ಆಪ್ಷನ್ ಸಿ ದೃಢೀಕರಣ. ಅಂಡ್ ನೆಕ್ಸ್ಟ್ ಬಂದು ಪರಮಾರ್ಶನೆ. ಪರಮಾರ್ಶನೆ ಅಂತಕ್ಕಂಥದ್ರಲ್ಲಿ ಸರಿಯಾದ ರೂಪ ಪರಮಾರ್ಶನೆ, ಆಪ್ಷನ್ ಡಿ ಪರಮಾರ್ಶನೆ.
ಪರಿಷ್ಕೃತ ಪದದ ಸರಿಯಾದ ರೂಪ ಯಾವುದಂತ ಹೇಳಿದರೆ ಆಪ್ಷನ್ ಬಿ ಆಗಿರುತ್ತೆ, ಪರಿಷ್ಕೃತ ಅಂತಕ್ಕಂಥದ್ದು. ನೆಕ್ಸ್ಟು ಮಧ್ಯಂತರ ಅಂತದ ಪದದ ಸರಿಯಾದ ರೂಪ ಆಪ್ಷನ್ ಸಿ, ಮಧ್ಯಂತರ. ನೆಕ್ಸ್ಟು ಸಹಾಯಧನ, ಸಹಾಯಧನ ಆಪ್ಷನ್ ಎ ಆಗಿರ್ತಕ್ಕಂಥದ್ದು, ಆಪ್ಷನ್ ಎ ಸಹಾಯಧನ. ನೆಕ್ಸ್ಟು ಸಂದಿಗ್ಧ ಪದದ ಸರಿಯಾದ ರೂಪ ಆಪ್ಷನ್ ಸಿ, ಸಂದಿಗ್ಧ. ಗಾಗೆ ದ ಮಹಾಪ್ರಾಣಾಕ್ಷರ ಬರಬೇಕು. ನೆಕ್ಸ್ಟು ಸ್ವೀಕೃತಿ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಸ್ವೀಕೃತಿ, ಆಪ್ಷನ್ ಡಿ ಆಗಿರುತ್ತೆ. ಕ್ರೂ ಅಂತಕ್ಕಂಥದ್ದು ಸರಿ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಥಾಯಿ ಸಮಿತಿ. ಸೊ ಇದು ಆಪ್ಷನ್ ಬಿ. ಎಲ್ಲಿ ಅಂತ ಹೇಳಿದ್ರೆ ಪಿ ಡಿ ಒದಲ್ಲಿ ನೋಡಬಹುದು ನಾವು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೆ ಸಂಬಂಧಪಟ್ಟಂತೆ ಪಿ ಡಿ ಒದಲ್ಲಿ ಬರುತ್ತೆ ಸ್ಥಾಯಿ ಸಮಿತಿ. ಆ್ಯಂಡ್ ನೆಕ್ಸ್ಟ್ ಅಧಿಕಾರ ಪದದ ಸರಿಯಾದ ರೂಪ ಆಪ್ಷನ್ ಸಿ ಆಗಿರುತ್ತೆ, ಅಧಿಕಾರ. ಆ್ಯಂಡ್ ನೆಕ್ಸ್ಟ್ ಪ್ರಾಶಸ್ತ್ಯ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಎ, ಪ್ರಾಶಸ್ತ್ಯ. ಆ್ಯಂಡ್ ನೆಕ್ಸ್ಟ್ ಬಂದು ಭ್ರಷ್ಟಾಚಾರ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಸಿ, ಭ್ರಷ್ಟಾಚಾರ ಇದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಏಷ್ಯಾ ಪದದ ಸರಿಯಾದ ರೂಪ ಆಪ್ಷನ್ ಡಿ, ಏಷ್ಯಾ. ಆ್ಯಂಡ್ ನೆಕ್ಸ್ಟ್ ಬಂದು ವೈಯಾಕರಣ ಅಥವಾ ವೈಯಾಕರಣಿ ಅಂತ ಕೊಟ್ಟಿದ್ದಾರೆ, ಇದರ ಸರಿಯಾದ ರೂಪ ಆಪ್ಷನ್ ಬಿ, ವೈಯಾಕರಣ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಂತಾರಾಷ್ಟ್ರೀಯ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಅಂತಾರಾಷ್ಟ್ರೀಯ ಇದು ತಪ್ಪಾಗುತ್ತೆ, ಇಲ್ಲಿ ಅಂತಾರಾಷ್ಟ್ರೀಯ ಇದು ಸಹ ಸರಿಯಾಗುತ್ತೆ ಆ್ಯಂಡ್ ಅಂತಾರಾಷ್ಟ್ರೀಯ ಇದು ಸಹ ಸರಿಯಾಗುತ್ತೆ. ಹಾಗಾಗಿ ಆನ್ಸರ್ ಇಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಎರಡು ಸಹ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಖುಷಿ ಪದದ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ, ಖುಷಿ. ನೆಕ್ಸ್ಟ್ ಧ್ವಜ ಪದದ ಸರಿಯಾದ ರೂಪ ಆಪ್ಷನ್ 1 ಮಹಾಪ್ರಾಣಾಕ್ಷರ ಧ್ವಜ ಬರಬೇಕು. ನೆಕ್ಸ್ಟ್ ಅನಿವಾಸಿ ಅಥವಾ ಆನಿವಾಸಿ ಯಾವುದು ಸರಿಯಾದಂಥ ರೂಪ ಅಂತ ಹೇಳಿದ್ರೆ ಅನಿವಾಸಿ, ಆಪ್ಷನ್ ಬಿ, ಅನಿವಾಸಿ ಅಂತಕ್ಕಂಥದ್ದು. ನೆಕ್ಸ್ಟ್ ಆಯುಕ್ತ ಪದದ ಸರಿಯಾದ ರೂಪ ಬಂದು ಆಯುಕ್ತ, ಆಪ್ಷನ್ ಬಿ, ಆಯುಕ್ತ. ನೆಕ್ಸ್ಟ್ 75ನೇ ಪ್ರಶ್ನೆ, ಅಧ್ಯಾದೇಶ ಅಂತ ಕೊಟ್ಟಿದ್ದಾರೆ. ಸೊ ಅಧ್ಯಾದೇಶ ಅಥವಾ ಅಧ್ಯಾದೇಶ ಯಾವುದು ಸರಿಯಾದಂಥ ಒಂದು ರೂಪ ಅಂತ ಹೇಳಿದ್ರೆ ಆಪ್ಷನ್ ಎ, ಅಧ್ಯಾದೇಶ, ಆಪ್ಷನ್ ಎ, ಅಧ್ಯಾದೇಶ. ನೆಕ್ಸ್ಟ್ ಬಂದು ಅಧೀಕ್ಷಕದ ಪದದ ಸರಿಯಾದ ರೂಪ ಆಪ್ಷನ್ ಡಿ, ಅಧೀಕ್ಷಕ. ಅಂಡ್ 77ನೇ ಪ್ರಶ್ನೆ, ಅಧಿನಿಯಮ ಬರಬೇಕು. ಸೊ ಸಿ ಮತ್ತೆ ಡಿ ಬರೋದಿಲ್ಲ ಇಲ್ಲಿ, ಆಪ್ಷನ್ ಬಿ, ಅಧಿನಿಯಮ. ನೆಕ್ಸ್ಟ್ ಅನುಮೋದನೆ ಬರಬೇಕು, ಅನುಮೋದನೆ ಆಪ್ಷನ್ ಸಿ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಕನಿಷ್ಠ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಕನಿಷ್ಠ, ಆಪ್ಷನ್ ಡಿ, ಕನಿಷ್ಠ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಚಾಪ ಕಾಗದ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಎ, ಚಾಪ ಕಾಗದ ಆಗಿರುತ್ತೆ. ನೆಕ್ಸ್ಟ್ ದುರಸ್ತಿ ಪದದ ಸರಿಯಾದ ರೂಪ ಆಪ್ಷನ್ ಬಿ, ದುರಸ್ತಿ. ನೆಕ್ಸ್ಟ್ ನಿರ್ದೋಷಿ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ನಿರ್ದೋಷಿ, ಆಪ್ಷನ್ ಬಿ, ನಿರ್ದೋಷಿ. ಅಂಡ್ ನೆಕ್ಸ್ಟ್ ಬಂದು ಹಾರ್ದಿಕ ಪದದ ಸರಿಯಾದ ರೂಪ ಆಪ್ಷನ್ ಸಿ, ಹಾರ್ದಿಕ. ನೆಕ್ಸ್ಟ್ ವಿಭಾಗೀಯ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಬಿ, ವಿಭಾಗೀಯ. ಸೊ ಇಲ್ಲಿ ಎರಡೂ ಸಹ ಸರಿ ಇದೆ, ವಿಭಾಗೀಯ ಆಪ್ಷನ್ 1 ಮತ್ತೆ ಆಪ್ಷನ್ ಬಿ ಮತ್ತೆ ಆಪ್ಷನ್ ಎ ಎರಡು ಒಂದೇ ಕೊಟ್ಟಿದ್ದಾರೆ, ಹಾಗಾಗಿ ಎರಡು ಸಹ ಆಗ್ತಕ್ಕಂಥದ್ದು ವಿಭಾಗೀಯ. ನೆಕ್ಸ್ಟ್ ಬಂದು ಸಂಬೋಧನೆ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಸಂಬೋಧನೆ, ಆಪ್ಷನ್ ಸಿ ಆಗಿರುತ್ತೆ, ಸಂಬೋಧನೆ. ನೆಕ್ಸ್ಟ್ ಬಂದು ಪರಿಶಿಷ್ಟ ಪದದ ಸರಿಯಾದ ರೂಪ ಪರಿಶಿಷ್ಟ, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಹಿಮಾಲಯ ಪದದ ಸರಿಯಾದ ರೂಪ ಆಪ್ಷನ್ ಬಿ, ಹಿಮಾಲಯ. ನೆಕ್ಸ್ಟ್ 88ನೇ ಪ್ರಶ್ನೆ, ಅಭಿಷಿಕ್ತ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಎ, ಅಭಿಷಿಕ್ತ.
ನೆಕ್ಸ್ಟ್ ಪ್ರಧಾನ ಸಂಪಾದಕ. ಪ್ರಧಾನ ಸಂಪಾದಕ. ಸೊ ನೋಡಿ, ಇಲ್ಲಿ ಪ್ರಧಾನ ಪದದ ಸರಿಯಾದ ರೂಪ ಯಾವುದಂತ ನೋಡ್ತಾ ಹೋದ್ರೆ ಆಪ್ಷನ್ ಬಿ ಏನಿದೆಯೋ ಇದಾಗಿರುತ್ತೆ, ಪ್ರಧಾನ ಸಂಪಾದಕ. ಅಂಡ್ ನೆಕ್ಸ್ಟ್ ಇಹಲೋಕ. ಇಹಲೋಕ ಪದದ ಸರಿಯಾದ ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಸಿ, ಇಹಲೋಕ. ನೆಕ್ಸ್ಟ್ ಕರ್ಮಫಲ. ಸೊ ಫಲ ಅಂತಕ್ಕಂಥದ್ರಲ್ಲಿ ನೋಡ್ತಾ ಹೋದ್ರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ. ಫಲ ಬಂದು ಫ ಅಂತಕ್ಕಂಥದ್ದು ಮಹಾಪ್ರಾಣಾಕ್ಷರ ಆಗಿರುತ್ತೆ, ಕರ್ಮ ಫಲ. ಅಂಡ್ ನೆಕ್ಸ್ಟ್ ಕಾರ್ಮೋಡ. ಮೋ ಬರಬೇಕು, ಕಾರ್ಮೋಡ. ಸೊ ಹಾಗಾಗಿ ಮೋ ದೀರ್ಘ ಇಲ್ಲಿದೆ, ಕಾರ್ಮೋಡ ಇದಾಗುತ್ತೆ, ಆಪ್ಷನ್ ಎ. ನೆಕ್ಸ್ಟ್ ಬಂದು ಸೃಷ್ಟಿಕರ್ತ ಪದದ ಸರಿಯಾದ ರೂಪ ಯಾವುದು? ಸೃಷ್ಟಿಕರ್ತ ಬಂದು ಆಪ್ಷನ್ ಎ, ಸೃಷ್ಟಿಕರ್ತ. ನೆಕ್ಸ್ಟ್ ಕವಯಿತ್ರಿ. ಪದದ ಸರಿಯಾದ ರೂಪ ನೋಡಿ, ಇಲ್ಲಿ ಕವ ಅಂತಕ್ಕಂಥದ್ದು ಬರಬೇಕು, ಕವಯಿತ್ರಿ, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಸಂಗೀತ ವಿದುಷಿ ಅಥವಾ ವಿದೂಷಕಿ ಅಂತ ಹೇಳ್ತೀವಿ ಈಗ ಲೇಡೀಸ್ಗೆ. ಸೊ ಸಂಗೀತ ವಿದುಷಿ ಅಂತ ಹೇಳಿದ್ರೆ ಆಪ್ಷನ್ ಡಿ, ಸಂಗೀತ ವಿದುಷಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮಧ್ಯಾಹ್ನ ಪದದ ಸರಿಯಾದ ರೂಪ ಯಾವುದು? ಮಧ್ಯಾಹ್ನ ಆಪ್ಷನ್ ಎ, ಮಧ್ಯಾಹ್ನ. ಸೊ ಇಲ್ಲಿ ಎರಡು ಸಹ ಕೊಟ್ಟಿದ್ದಾರೆ, ಮಧ್ಯಾಹ್ನ ಇಲ್ಲಿ ಮತ್ತೆ ಡಿ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಮತ್ತು ಆಪ್ಷನ್ ಡಿ ಎರಡು ಸಹ ಸರಿಯಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಗ್ರಸ್ಥಾನ. ಅಗ್ರಸ್ಥಾನ ಸರಿಯಾದ ರೂಪ ಆಪ್ಷನ್ ಡಿ, ಅಗ್ರಸ್ಥಾನ. ಗ ಅಂತಕ್ಕಂಥದ್ದು ಅಲ್ಪ ಪ್ರಾಣ ಬರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಅಸ್ಪೃಶ್ಯತೆ. ಸೊ ನೋಡಿ, ಇಲ್ಲಿ ಸಿ ಮತ್ತು ಬಿ ಆಗುತ್ತೆ, ಎ ಮತ್ತು ಡಿ ಆಗೋದಿಲ್ಲ, ಸ್ಪೃ ಅಂತಕ್ಕಂಥದ್ದು ಇದು ಬರಬೇಕು, ಅಸ್ಪೃಶ್ಯತೆ, ಆಪ್ಷನ್ ಬಿ ಏನಿದೆಯೋ ಸರಿಯಾಗಿರ್ತಕ್ಕಂಥದ್ದು, ಆಪ್ಷನ್ ಬಿ, ಅಸ್ಪೃಶ್ಯತೆ. ಆ್ಯಂಡ್ ನೆಕ್ಸ್ಟ್ ಬಂದು ಆಧ್ಯಾತ್ಮಿಕ ಅಂತ ಕೊಟ್ಟಿದ್ದಾರೆ. ಆಧ್ಯಾತ್ಮಿಕ ಪದ ಸರಿಯಾದ ರೂಪ ಯಾವುದು ಅಂತ ಹೇಳಿದ್ರೆ ಆಧ್ಯಾತ್ಮಿಕ, ಆಪ್ಷನ್ ಎ, ಆಧ್ಯಾತ್ಮಿಕ ಅಂತಕ್ಕಂಥದ್ದು ಇದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ನಿಷ್ಕರ್ಷೆ ಪದದ ಸರಿಯಾದ ರೂಪ ಯಾವುದು? ಆಪ್ಷನ್ ಸಿ, ನಿಷ್ಕರ್ಷೆ. ಎರಡೂ ಸಹ ಸೇಮ್ ಶಾನೆ ಬರಬೇಕು, ನಿಷ್ಕರ್ಷೆ. ನೆಕ್ಸ್ಟು ದಾಕ್ಷಾಯಿಣಿ ಅಥವಾ ದ್ರಾಕ್ಷಾಯಿಣಿ ಅಂತ ಕೊಟ್ಟಿದ್ದಾರೆ, ಸರಿಯಾದಂಥ ಒಂದು ರೂಪ ಅಂತ ಹೇಳಿದ್ರೆ ಆಪ್ಷನ್ ಡಿ, ದಾಕ್ಷಾಯಿಣಿ, ಆಪ್ಷನ್ ಡಿ. ನೆಕ್ಸ್ಟ್ ಬಂದು ನಿಶ್ಯಸ್ತ್ರೀಕರಣ ನೋಡಿ, ನಿಶ್ಯಸ್ತ್ರೀಕರಣ ಆಪ್ಷನ್ ಡಿ ಆಗಿರುತ್ತೆ, ನಿಶ್ಯಸ್ತ್ರೀಕರಣ. ಸೊ ಆನ್ಸರ್ ಆಪ್ಷನ್ ಎಸ್. ಇಲ್ಲಿ ಸ್ವಲ್ಪ ಚೇಂಜಸ್ ಏನಂತ ಹೇಳಿದ್ರೆ ರಾಗೆ ತಾವತ್ ಕೊಟ್ಟಿದ್ರೆ ತಾಗೆ ರಾವತ್ ಕೊಟ್ಟಿದ್ರೆ ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಇದೆ ನೋಡ್ಕೊಳ್ಳಿ. ಸೊ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರೌಢಾವಸ್ಥೆ ಸರಿಯಾದ ರೂಪ ಸಾಗೆ ಮಹಾಪ್ರಾಣ ತಾವತ್ ಅಕ್ಷರ ಬರಬೇಕು, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಸೂಕ್ಷ್ಮ ದೃಷ್ಟಿ ಸರಿಯಾಗಿರ್ತಕ್ಕಂಥದ್ದು ಇವೆರಡರಲ್ಲಿದೆ, ಇವೆರಡು ದೃಷ್ಟಿ ತಪ್ಪಿದೆ. ಸೊ ಇಲ್ಲಿ ಸೂಕ್ಷ್ಮ ನೋಡಿ, ಇಲ್ಲಿ ಶಾಗೆ ಟಾವತ್ ಏನು ಕೊಟ್ಟಿದ್ರೋ ಅದನ್ನು ನಾವು ಸರಿ ಮಾಡಿರ್ತಕ್ಕಂಥದ್ದು, ಆಪ್ಷನ್ ಸಿ, ಸೂಕ್ಷ್ಮ ದೃಷ್ಟಿ. ಆ್ಯಂಡ್ ನೆಕ್ಸ್ಟ್ ಬಂದು ಅಚಾತುರ್ಯ ಪದದ ಸರಿಯಾದ ರೂಪ ಆಪ್ಷನ್ ಎ, ಅಚಾತುರ್ಯ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು 106ನೇ ಪ್ರಶ್ನೆ, ಪತಿವ್ರತೆ ಪದದ ಸರಿಯಾದ ರೂಪ ಪತಿವ್ರತೆ, ಆಪ್ಷನ್ ಡಿ ಆಗಿರುತ್ತೆ, ಪತಿವ್ರತೆ. ನೆಕ್ಸ್ಟ್ ಪುನರಚನೆ ಪದದ ಸರಿಯಾದ ರೂಪ ಪುನಾರಚನೆ ಅಲ್ಲ, ತುಂಬ ಇಂಪಾರ್ಟೆಂಟ್ ಇಲ್ಲಿ ಏನಂತ ಹೇಳಿದ್ರೆ ಪುನರ್ರಚನೆ ಅಂತ ನಾವು ಹೇಳ್ತೀವಿ, ಪುನರ್ರಚನೆ ಅಲ್ಲ, ಆಪ್ಷನ್ ಎ, ಪುನಾರಚನೆ. ಸರಿಯಾದಂಥ ಒಂದು ರೂಪ ಯಾವುದಂತ ಹೇಳಿದ್ರೆ ಆಪ್ಷನ್ ಎ, ಪುನಾರಚನೆ, ಆಪ್ಷನ್ ಎ, ಪುನಾರಚನೆ. ಪುನರ್ರಚನೆ ಅಲ್ಲ, ಪುನಾರಚನೆ, ಇದು ಸರಿಯಾದಂಥ ಒಂದು ಫಾರ್ಮು. ನೆಕ್ಸ್ಟ್ ಅಭಿಷೇಕ ಅಂತ ಅನ್ನೋದಕ್ಕೆ ಸರಿಯಾದ ರೂಪ ಆಪ್ಷನ್ ಡಿ, ಶಾ ಅಂತಕ್ಕಂಥದ್ದು ಈಶಾ ಬರಬೇಕು, ಎರಡನೇ ಶಾ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು, ಅಭಿಷೇಕ ಅಂತಕ್ಕಂಥದ್ದು ಸರಿ ಇದೆ. ಸೊ ಇದು ಬಂದು ಕೆಲವೊಂದು PDOಗೆ ಸಂಬಂಧಪಟ್ಟಂತೆ ಸರಿಯಾದಂಥ ಒಂದು ರೂಪವನ್ನು ಗುರುತಿಸಿಂತ 2-3 ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಸೊ ಅದಕ್ಕೆ ಯೂಸ್ ಆಗ್ತಕ್ಕಂಥ ಒಂದು ಕಂಟೆಂಟ್ ಅಂತ ಹೇಳಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್.